ಜನಾರ್ದನ ರೆಡ್ಡಿ ಜೈಲಿಗೆ ಹೋಗ್ತಾ ಇದ್ದಂತೆ ಈತ ಶ್ರೀರಾಮುಲು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ರಾಮುಲುಗೆ ಕೌಂಟರ್ ಅನ್ನ ಕೊಡೋದಕ್ಕೆ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಕೂಡ ಅಖಾಡಕ್ಕೆ ಎಂಟ್ರಿ ಆಗ್ಬಿಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ನೂರಾರು ಬೆಂಬಲಿಗರೊಂದಿಗೆ ಸಭೆಯನ್ನ ನಡೆಸಿದ್ದಾರೆ. ಅವರ ಪತ್ನಿ ರೆಡ್ಡಿ ಹಿಡಿತ ಬೆಂಬಲಿಗರ ಕಡೆ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರಾಮುಲು ಜಿಲ್ಲಾ ರಾಜಕೀಯ ಹಿಡಿತಕ್ಕೆ ಮುಂದಾಗಿರುವಂತಹ ಮಾಜಿ ಸಚಿವ ಬಿ ರಾಮುಲು. ಹೀಗಾಗಿ ರಾಮುಲಿಗೆ ಕೌಂಟರ್ ಅನ್ನ ನೀಡೋದಕ್ಕೆ ರೆಡ್ಡಿ ಪತ್ನಿ ಇದೀಗ ಅಲರ್ಟ್ ಆಗ್ತಿದ್ದಾರೆ. ರೆಡ್ಡಿ ಕಟ್ಟಿರುವಂತಹ ಬೆಂಬಲಿಗರ ಪಡೆ ಜೊತೆಗೆ ಪತ್ನಿ ಅರುಣಾಲಕ್ಷ್ಮಿ ಸಭೆಯನ್ನ ನಡೆಸಿದ್ದಾರೆ. ಬಳ್ಳಾರಿ ರಾಜಕೀಯದಲ್ಲಿ ರೆಡ್ಡಿ ರಾಜಕೀಯ ಹಳ್ಳಿ ತಪ್ಪದಂತೆ ಎಚ್ಚರಿಕೆಯನ್ನು ವಹಿಸುವುದಕ್ಕೆ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ರಾಮುಲು ಓಡಾಟಕ್ಕೆ ಟಕ್ಕರ್ ರೀತಿಯಲ್ಲಿ ರೆಡ್ಡಿ ಪತ್ನಿ ಫುಲ್ ಆಕ್ಟಿವ್ ಆಗಿದ್ದಾರೆ. ರೆಡ್ಡಿಯನ್ನ ಕೋರ್ಟ್ನಿಂದ ಹೊರತರೋದಕ್ಕೆ ಕಾನೂನು ಹೋರಾಟದ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಬಳ್ಳಾರಿ ರಾಜಕೀಯ ಅಥವಾ ಬಳ್ಳಾರಿ ರಾಜಕಾರಣ ಯಾವಾಗಲೂ ಸುದ್ದಿಯಲ್ಲೇ ಇರುತ್ತೆ, ಸದ್ದು ಮಾಡ್ತಾ ಇರುತ್ತೆ. ಬಳ್ಳಾರಿ ರಾಜಕಾರಣ ಅನ್ನೋದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ ರೆಡ್ಡಿ ಆಕ್ಟಿವ್ ಆಗಿದ್ರು, ಕೆಲವು ತಿಂಗಳಿಂದ ಕೆಲವು ವರ್ಷಗಳಿಂದ ರೆಡ್ಡಿ ಆಕ್ಟಿವ್ ಆಗಿದ್ರು. ರೆಡ್ಡಿ ಆಕ್ಟಿವ್ ಆಗಿದ್ದಾಗ ರಾಮುಲು ಅವರು ಅಂತರ ಕಾಯ್ದುಕೊಳ್ತಾರೆ. ಯಾವುದೇ ಪಕ್ಷದ ಸಭೆಯಲ್ಲಿ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳಲ್ಲ, ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರೆ. ಬಿಜೆಪಿ ನಾಯಕರುಗಳು ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ರಾಮುಲು ಯಾವುದಕ್ಕೂ ಸೊಪ್ಪು ಹಾಕಲ್ಲ, ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಯಾವಾಗ ರೆಡ್ಡಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೋ ರಾಮುಲು ಆ ಒಂದು ಅವಕಾಶವನ್ನ ಲಾಭವಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ರೆಡ್ಡಿ ಕಟ್ಟಿದಂಥ ಒಂದು ಕೋಟೆ ಇತ್ತು, ಚಿಕ್ಕದಾಗಿ ಹೊಸದೊಂದು ಕೋಟೆ ಕಟ್ತಾ ಇದ್ರು. ಅವರದ್ದೇ ಬಣ ಇತ್ತು, ಅವರದ್ದೇ ಕಾರ್ಯಕರ್ತರು ಇರ್ತಿದ್ರು. ಅವರನ್ನ ತನ್ನತ್ತಕ್ಕೆ ಸೆಳೆದುಕೊಳ್ಳೋದಕ್ಕೆ ರೆಡ್ಡಿ ಕಟ್ಟಿದಂಥ ಕೋಟೆಯನ್ನ ಕೆಡವಿ ಅಲ್ಲಿ ಮತ್ತೊಮ್ಮೆ ರಾಮುಲು ತನ್ನ ಕೋಟೆಯನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದರೆ ಇಲ್ಲಿ ರಾಮುಲಿಗೆ ಈಗ ರೆಡ್ಡಿಯ ಬದಲಾಗಿ ರೆಡ್ಡಿ ಅವರ ಪತ್ನಿ ಅಡ್ಡಾಗಿ ನಿಂತಿದ್ದಾರೆ. ಯಾಕಂದ್ರೆ ರೆಡ್ಡಿ ಅವರು ಕಮ್ ಬ್ಯಾಕ್ ಮಾಡ್ತಾರಲ್ಲ, ಜೈಲಿಗೆಲ್ಲ ಹೋಗಿ ಬಂದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಈ ಮಧ್ಯದಲ್ಲಿ ಕಮ್ ಬ್ಯಾಕ್ ಮಾಡ್ತಾರಲ್ಲ, ಆ ಕಮ್ ಬ್ಯಾಕ್ ಅಷ್ಟು ಈಸಿನೂ ಇರಲಿಲ್ಲ, ಮತ್ತು ಕಷ್ಟನೂ ಆಗಿತ್ತು, ಸವಾಲುಗಳು ಆಗಿತ್ತು. ತನ್ನದೇ ಪಕ್ಷ ಕಟ್ಕೊಳ್ತಾರೆ, ಓಡಾಡ್ತಾರೆ, ತನ್ನದೇ ಒಂದು ಕಾರ್ಯಕರ್ತರ ಬಣವನ್ನು ಕಟ್ಕೊಳ್ತಾರೆ, ಬಿ ಜೆ ಪಿನ ಅಟ್ರಾಕ್ಟಿವ್ ಮಾಡ್ತಾರೆ. ಸೊ ಬಿ ಜೆ ಪಿ ನಾಯಕರ ಜೊತೆಗೆ ಮಿಂಗಾಲಾಗೋದಕ್ಕೆ ಪ್ರಯತ್ನಿಸ್ತಾರೆ. ಈ ಕಮ್ ಬ್ಯಾಕ್ ತೀರಾ ಕಷ್ಟ ಆಯಿತು. ಸೊ ಹಾಗಾಗಿ ರೆಡ್ಡಿಯವರ ಪತ್ನಿ ಅದನ್ನು ಹಾಗೇ ಉಳಿಸ್ಕೊಳ್ಬೇಕು. ಈಗ ಕಟ್ಟಿರುವಂಥ ಕೋಟೆಯನ್ನು ಮತ್ತೆ ನಾವೇನಾದರೂ ಮರ್ತು ಬಿಟ್ವಿ ಅಂತ ಅಂದರೆ, ಕೈಮೀರಿ ಹೋಯಿತು ಅಂತ ಅಂದರೆ ಮತ್ತೆ ವಾಪಸ್ ಬಂದು ಆ ಪಟ್ಟದಲ್ಲಿ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ರೆಡ್ಡಿಯವರ ಪತ್ನಿ ಅಲರ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಇತ್ತ ಗಂಡ ಜೈಲಿಗೆ ಹೋದ್ರೂ ಪತ್ನಿ ಮಾತ್ರ ಆ ಬೆಂಬಲಿಗರ ಜೊತೆಗೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಪತಿ ಏನೇನು ಮಾಡಿದ್ರು ಆ ಕೆಲಸಗಳನ್ನು ಇದೀಗ ಪತ್ನಿ ಮಾಡ್ತಾ ಇರೋದು. ಸೊ ನಾವಿಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ. ರೆಡ್ಡಿ ಅವರು ರಾಜಕೀಯದಲ್ಲಿ ಕಂಬ್ಯಾಕ್ ಮಾಡಿ ಅಲರ್ಟ್ ಆಗ್ತಾ ಇದ್ದ ಹಾಗೇನೆ ಅವರ ಜೊತೆಗೆ ಅವರ ಪತ್ನಿಯನ್ನು ಕೂಡ ರಾಜಕೀಯಕ್ಕೆ ಬರೋ ಹಾಗೆ, ಆಕ್ಟಿವ್ ಆಗಿರೋ ಹಾಗೆ, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಹಾಗೆ, ಜನರ ಜೊತೆ ಬೆರೆಯೋ ಹಾಗೆ, ಜನರ ಜೊತೆ ಇರೋ ಹಾಗೆ ರೆಡ್ಡಿ ಅವರು ಅವರ ಹೆಂಡತಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ರು. ಸೊ ರೆಡ್ಡಿ ಅವರಿಗೆ ಮುಂಚಿತವಾಗಿ ಈ ಥರ ಆಗ್ಬೋದು, ಈ ಥರ ಆದರೆ ಹೀಗಾಗ್ಬೋದು, ಅದಕ್ಕೆ ನಾವು ರೆಡಿ ಆಗಿರಬೇಕು, ಯಾವುದೇ ಕಾರಣಕ್ಕೂ ನಾನು ಕಷ್ಟಪಟ್ಟು ಕಟ್ಟಿರುವಂಥ ಕೋಟೆಗೆ ಬೇರೆಯವರು ಬಂದು ಕೂರೋ ಹಾಗೆ ಮಾಡಬಾರ್ದು ಅಂತ ಪ್ರಯತ್ನಿಸಿದ್ರು. ಅದು ಸಕ್ಸಸ್ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈ ಬಳ್ಳಾರಿ ರಾಜಕಾರಣ ಅನ್ನೋದು ಯಾವಾಗಲೂ ಕುತೂಹಲ ಕಾರಣನೇ ಆಗ್ತಾ ಇರತ್ತೆ. ಸೊ ಇದೀಗ ರೆಡ್ಡಿ ಅವರು ಜೈಲಿಗೆ ಹೋಗ್ತಿದ್ದಾರೆ, ಹೋಗಬಹುದು ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೇನೆ ರಾಮುಲು ಅವರು ಅಲರ್ಟ್ ಆಗ್ಬಿಡ್ತಾರೆ. ಆದರೆ ರಾಮುಲು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ರೆಡ್ಡಿಯವರ ಪತ್ನಿ ಇದ್ದಂಗೆ ಕಾಣಿಸ್ತಾ ಇದೆ. ಏನೇನು ಬೆಳವಣಿಗೆ ಆಗ್ತಾ ಇದೆ ಬಳ್ಳಾರಿ ಅನ್ನುವಂಥ ಭದ್ರಕೋಟೆಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅಂತ. ಖಂಡಿತವಾಗ್ಲೂ ನೀತಿ ಇಡೀ ರಾಜ್ಯದಲ್ಲೇ ನೋಡ್ಬೋದು ನೀವು. ಯಾಕಂದ್ರೆ ಬಳ್ಳಾರಿ ರಾಜಕೀಯ ಒಂದು ವಿಭಿನ್ನವಾಗಿರುತ್ತೆ. ಈಗ ಅದೇ ರೀತಿಯಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಸೇರ್ತಾ ಇದ್ದಾಗೆ ಬಳ್ಳಾರಿಯಲ್ಲಿ ರಾಮುಲು ಅವರು ಕೂಡ ಆಕ್ಟಿವ್ ಆಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಓಡಾಟವನ್ನ ಕೂಡ ಶುರು ಮಾಡಿರುವಂತದ್ದು ಮತ್ತು ಒಳಗಡೆನೆ ಕೆಲವೊಂದಿಷ್ಟು ಸೈಲೆಂಟ್ ವಾರ್ಗಳು ನಡೀತಾ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಟಾಕ್ ಆಗ್ತಾ ಇದೆ. ರಾಮುಲು ಮತ್ತು ರೆಡ್ಡಿ ಅವರ ಪತ್ನಿ ಏನಿದೆ ಸೈಲೆಂಟ್ ಆಗಿ ಅವರವರ ಬೆಂಬಲಿಗರು ಯಾರು ಇರ್ತಾರೋ ಅವರವ್ರನ್ನ ಭೇಟಿ ಆಗ್ತಾ ಇದಾರೆ. ಜನಾರ್ದನ ರೆಡ್ಡಿ ಹಿಡಿತ ಇರುವಂತ ಆ ಸ್ಥಳಗಳಿಗೆ ಏನಿದೆ ರಾಮುಲು ಅವರು ಕೂಡ ಓಡಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಜನಾರ್ದನ ರೆಡ್ಡಿ ಅವರ
ಶ್ರೀಮತಿ ಅವರು ಕೂಡ ಸಾಕಷ್ಟು ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆಗ್ಲೇ ಅವರವರ ಕ್ಷೇತ್ರದಲ್ಲಿ ಅವರು ಕೂಡ ಭೇಟಿಯನ್ನ ಕೂಡ ನೀಡ್ತಾ ಇದ್ದಾರೆ. ಲಕ್ಷ್ಮಿ ಅರುಣ ಏನಿದ್ದಾರೆ ಅವರು ಕೂಡ ರಾಮುಲು ಅವರು ಯಾವ ಕ್ಷೇತ್ರಗಳಲ್ಲಿ ಯಾವ ಕಡೆ ಓಡಾಟ ಮಾಡ್ಕೊಂಡ್ ಬಂದಿರ್ತಾರೋ ಅದೇ ರೀತಿಯಲ್ಲಿ ಅವರು ಕೂಡ ಭೇಟಿಯನ್ನ ಕೂಡ ನೀಡ್ತಾ ಇದ್ದಾರೆ. ಯಾಕಂದ್ರೆ ಬಳ್ಳಾರಿ ಅಂತ ಹೇಳಿದ್ರೆ ರೆಡ್ಡಿ ಅವರು ಕಟ್ಟಿರುವಂತ ಇದು ಭದ್ರಕೋಟೆ ಅನ್ನುವಂತ ಹೆಸರು ಕೂಡ ಇದೆ. ಇದರ ಜೊತೆಯಾಗಿ ಇಲ್ಲಿ ಬೆಂಬಲಿಗರ ಪಡೆ ಕೂಡ ಇದೆ. ಇದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಪತ್ನಿಯವರು ಕೂಡ ಸಾಕಷ್ಟು ಸಭೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಕಾರ್ಯಕರ್ತರ ಜೊತೆಗೆ ಸೇರೋದಾಗಿರ್ಬೋದು, ಕಾರ್ಯಕ್ರಮಗಳಲ್ಲಿ ಸೇರೋದಾಗಿರ್ಬೋದು, ಇದನ್ನೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದನ್ನೆಲ್ಲವನ್ನ ಮತ್ತೆ ಹಿಡಿತಕ್ಕೆ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಬಳ್ಳಾರಿಯಲ್ಲಿ ರಾಮುಲು ಅವರು ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ರೆಡ್ಡಿ ಫಾಲೋವರ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಭೇಟಿಯಾಗಿ ಕಾರ್ಯಕರ್ತರನ್ನ ಮಾತನಾಡ್ಸಾಗಿರ್ಬೋದು, ಇದನ್ನೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಏನು ರೆಡ್ಡಿ ಅವರ ಧರ್ಮಪತ್ನಿ ಆಗಿರುವಂತ ಲಕ್ಷ್ಮಿ ಅರುಣ ಅವರು ಈಗಾಗಲೇ ಬಳ್ಳಾರಿಯಲ್ಲಿ ಬರ್ತಾ ಇದ್ರೆ, ಬಂದು ನೂರಾರು ಕಾರ್ಯಕರ್ತರನ್ನ ಭೇಟಿ ನೀಡ್ತಾ ಇದ್ದಾರೆ, ಸಭೆಯನ್ನ ಮಾಡ್ತಾ ಇದ್ದಾರೆ. ರಾಮುಲು ಅವರು ಓಡಾಟಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ರೆಡ್ಡಿ ಪತ್ನಿ ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಜನಾರ್ದನ್ ರೆಡ್ಡಿಯ ರಾಜಕೀಯ ಪ್ರಭಾವ ಹೆಚ್ಚಿಸ್ಬೇಕಂತ ಹೇಳ್ಬಿಟ್ಟು ಇದ್ರ ಕೂಡ ಕ್ಷೇತ್ರದಲ್ಲಿ ಮಾತನಾಡ್ತಾ ಇದ್ದಾರೆ. ಮತ್ತು ಈಗ ಬಳ್ಳಾರಿಯ ರಾಜಕೀಯ ಅಂತ ಬಂದಾಗ ಸಾಕಷ್ಟು ಇಲ್ಲಿ ಬಲ ಹೆಚ್ಚಿಸ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ರೆಡ್ಡಿ ಎಲ್ಲೂ ಹೋಗಿಲ್ಲ, ರೆಡ್ಡಿ ಅವರ ಪತ್ನಿ ನಾನಿದ್ದೀನಿ, ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಮುಂದಾಳತ್ವವನ್ನು ತಗೊಂಡು ಸಾಕಷ್ಟು ಸಭೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಒಳಗಡೆ ಟಾಕ್ ವಾರ್ ಕೂಡ ಜಾಸ್ತಿ ಆಗಿದೆ. ಒಬ್ರಿಗೊಬ್ರು ಒಳಗನೆ ಸೈಲೆಂಟ್ ಆಗಿ ಅವರು ಯಾವ ಕಡೆ ಹೋಗಿ ಭೇಟಿ ನೀಡಿರ್ತಾರೋ, ರಾಮುಲು ಒಂದ್ ಕಡೆ ಭೇಟಿ ನೀಡಿದ್ರೆ ಅದೇ ಸ್ಥಳದ ಪಕ್ಕದಲ್ಲಿಯೇ ಹೋಗಿ ರೆಡ್ಡಿ ಅವರ ಪತ್ನಿ ಅವರು ಕೂಡ ಭೇಟಿ ನೀಡಿ ಸೈಲೆಂಟ್ ವಾರ್ ಅಂತೂ ಕೂಡ ನಡೀತಾ ಇದೆ. ಒಂದಂತೂ ನಿಜ, ಬಳ್ಳಾರಿಯಲ್ಲಿ ವಿಭಿನ್ನ ವಿಸ್ಮಯ ಅಂತಾನೆ ಹೇಳ್ಬೋದು. ಒಂದು ರೀತಿಯಾದಂತ ಬಳ್ಳಾರಿಯಲ್ಲಿ ರಾಮುಲು ಕೂಡ ಆಕ್ಟಿವ್ ಆಗಿದ್ರೆ, ಜೊತೆಯಾಗಿ ರೆಡ್ಡಿ ಅವರ ಧರ್ಮಪತ್ನಿ ಲಕ್ಷ್ಮಿ ಅವರನ್ನವರು ಕೂಡ ಆಕ್ಟಿವ್ ಆಗಿ ಕೆಲಸವನ್ನ ಆಗಿರ್ಬೋದು, ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇರುವಂತದ್ದು ನೀತಿ. ಸಿದ್ದು, ಇತ್ತೀಚೆಗೆ ರಾಮುಲು ಅವರು ಎಲ್ಲದರಿಂದ ಅಂತರವನ್ನ ಕಾಯ್ಕೊಳ್ತಾ ಇದ್ರು, ಅದ್ಯಾಕೋ ಗೊತ್ತಿಲ್ಲ, ಮುನಿಸ್ಕೊಂಡಿದ್ರು, ಬೇಸರ ಆಗಿತ್ತು. ಬಟ್ ಇದು ರೈಟ್ ಟೈಮ್ ಅಂತ ಕಾಣಿಸುತ್ತೆ ರಾಮುಲು ಅವರು ಕೂಡ ಕಮ್ ಬ್ಯಾಕ್ ಮಾಡೋದಕ್ಕೆ. ಸೊ ಈ ಒಂದು ಸಮಯವನ್ನ, ಸನ್ನಿವೇಶವನ್ನ ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ರಾಮುಲು ಅವರು? ಖಂಡಿತವಾಗ್ಲೂ ನೀತಿ. ಯಾಕಂದ್ರೆ 11 ವರ್ಷದ ಆದ ಮೇಲೆ ಮತ್ತೆ ರೆಡ್ಡಿ ಅವರು ಬಳ್ಳಾರಿಗೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದಾದ ಮೇಲೆ ಅವ್ರಿಗೆ ಈಗಾಗಲೇ CBI ಒಂದು ಕೋರ್ಟ್ ಅವರ ಅಪರಾಧಿ ಅಂತ ಹೇಳ್ಬಿಟ್ಟು ಘೋಷಣೆ ಆದ್ಮೇಲೆ ಈಗ ಅವರು ಕೂಡ ಅಲ್ಲಿ ಇರೋದ್ರಿಂದಾಗಿ ಇಲ್ಲಿ ಬೆಂಬಲಿಗರಿಗೆ ಬಿಜೆಪಿಯಲ್ಲಿ ಯಾರ ಜೊತೆಗಿರಬೇಕು ಅನ್ನುವಂಥದ್ದು ಕೂಡ ಇತ್ತು. ಯಾಕಂದ್ರೆ ಕೆಲವೊಂದಿಷ್ಟು ಜನ ರೆಡ್ಡಿ ಬೆಂಬಲಿಗರು ಇದ್ದು ಕೂಡ ರಾಮುಲು ಅವ್ರ ಬೆಂಬಲಿಗರು ಇದ್ರು. ಇವು ಕೆಲವೊಂದಿಷ್ಟು ಜನ ಯಾವ ರೀತಿ ಅಂದ್ರೆ ರಾಮುಲು ಅವ್ರಿಗೆ ಭೇಟಿ ಆದ್ರೆ ಇವ್ರಿಗೆ ಅಸಮಾಧಾನ, ಇವ್ರು ಭೇಟಿ ಆದ್ರೆ ಇವ್ರಿಗೆ ಅಸಮಾಧಾನ ಅಂತ ಬೆಂಬಲಿಗರು ಕೂಡ ಇದ್ರು. ಇಂತಹ ಸಂದರ್ಭದಲ್ಲಿ ಈಗ ರೆಡ್ಡಿ ಅವರು ಇಲ್ಲದೆ ಇರೋದ್ರಿಂದಾಗಿ ರಾಮುಲು ಅವ್ರಿಗೆ ಕಡೆಗೆ ಸಾಕಷ್ಟು ಅಭಿಮಾನಿಗಳು ಒಲಿತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ. ಮತ್ತು ಅವ್ರದೇ ಆದಂತ ಆಕ್ಟಿವ್ನೆಸ್ ಕೂಡ ಕಡಿಮೆ ಆಗಿತ್ತು. ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು, ನಾನು ಎಲ್ಲಿ ಮುಂದೆ ಮುಂಬರುವ ಚುನಾವಣೆಯಲ್ಲಿ ನಿಂದಿರಬೇಕು ಅನ್ನೋದು ಕೂಡ ಇತ್ತು. ಗ್ರಾಮೀಣ ಭಾಗದಲ್ಲಿ ಕೂಡ ಅವರು ಇದ್ದವರು ಸೋತಾದ ಬೆಳೆ ಅಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಓಡಾಟವನ್ನು ನಡೆಸ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಇತ್ತು. ಅದಾದ್ಮೇಲೆ ಈಗ ಕೂಡಲ್ಗಿಯಲ್ಲಿ ನಾನು ಮತ್ತೆ ನಿಲ್ತೀನಿ, ಅಲ್ಲಿ ಕೂಡ ನಾನು ಗೆಲ್ತೀನಿ ಅಂತ ಹೇಳ್ಬಿಟ್ಟು ಕೂಡಲ್ಗಿಯಿಂದ ಸಾಕಷ್ಟು ಅಂಜನಾದ ಬೆಟ್ಟಕ್ಕೆ ಆಗಿರ್ಬೋದು, ಈ ರೀತಿಯಾದಂತ ಪಾದಯಾತ್ರೆ ಮಾಡೋದಾಗಿರ್ಬೋದು, ಎಲ್ಲವನ್ನ ಮಾಡ್ತಾನೆ ಬಂದಿದ್ರು. ಸದ್ಯ ಈಗ ಮತ್ತೆ ರೆಡ್ಡಿ ಅವರು ಜೈಲ್ ಸೇರ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಅಲ್ಲ, ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ, ಜನರ ಜೊತೆಗೆ ಇರ್ಲೇಬೇಕು, ಓಡಾಟವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಸುದ್ದಿಗೋಷ್ಠಿ ಆಗಿರ್ಬೋದು ಇವನ್ನೆಲ್ಲ ಹೇಳ್ತಾನೆ ಬಂದಿದ್ದಾರೆ. ಸದ್ಯ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ರೆಡ್ಡಿ ಅವರು ಕೂಡ ಜೈಲ್ ಸೇರ್ತಾ ಇದ್ದ ಹಾಗೆ ರಾಮುಲು ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಕಾರ್ಯಕರ್ತರನ್ನ ಸೇರೋದಾಗಿರ್ಬೋದು, ಕಾರ್ಯಕರ್ತರ ಸಭೆಯಲ್ಲಿ ಅವರ ನೋವುಗಳಾಗಿರ್ಬೋದು, ಸಮಸ್ಯೆಗಳೇನೋ ಆಲಿಸ್ತಾ ಇದ್ದಾರೆ. ನಾವು ನಿಮ್ ಜೊತೆಗೆ ಇದೀನಿ ಅನ್ನುವಂತ ಮಾತನ್ನ ಕೂಡ ರಾಮುಲು ಅವರು ಹೇಳ್ತಾ ಇದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ನೀತಿ. ಥ್ಯಾಂಕ್ ಯು ಸಿದ್ದು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.